Hello everyone, welcome to our training on SFMC data extension. And SFMC, you can divide it into three parts. Then one is data part, second one is content. Content will be in the form of three types. One is email content majorly. Next to social media content and at last we'll be having cloud pages. Cloud pages ಅಂದ್ರೆ web pages. ಆಯ್ತಾ, ನೀವು ನಾರ್ಮಲಿ ಏನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದಾಗ ವೆಬ್ ಪೇಜ್ಗಳು ಬರುತ್ತೋ ಅದೇ ವೆಬ್ ಪೇಜಸ್ ಇದು ಬಿಲ್ಡ್ ಮಾಡ್ತೀವಿ. ಇದು ಮೇಜರ್ಲಿ ಕಂಟೆಂಟ್ ರೀತಿ ಬರುತ್ತೆ. ಅಂಡ್ ನೆಕ್ಸ್ಟ್ ಬರೋದು ಇಮೇಲ್ ಸೆಂಡಿಂಗ್ ಅಥವಾ ಸೆಂಡಿಂಗ್ ಅಂತ ಕರೀತೀವಿ. ಆ ಸೆಂಡಿಂಗ್ನ ಆಟೋಮೇಟ್ ಮಾಡ್ತೀವಿ. ಪ್ರತಿಯೊಂದು ಆಟೋಮೇಟ್ ಆಗುತ್ತೆ. ನೀವು ಮಾಡೋದೇ ಮೂರು ಕೆಲಸ. ಮೇಜರ್ಲಿ ಡೇಟಾ ಕಂಟೆಂಟ್ ಮತ್ತೆ ಕಮ್ಯುನಿಕೇಶನ್ನ ಸೆಂಡ್ ಮಾಡೋದು. ಆ ಕಮ್ಯುನಿಕೇಶನ್ನ ಸೆಂಡ್ ಮಾಡೋ ಪ್ರೋಸೆಸ್ ಅಲ್ಲಿ ಸೆಂಡಿಂಗ್ ನೆಕ್ಸ್ಟ್ ನೀವು ಆಟೋಮೇಟ್ ಮಾಡಕ್ ಟ್ರೈ ಮಾಡ್ತೀವಿ. 4 ಮೇಜರ್ ಪಾರ್ಟ್ಸ್ ಆಯ್ತಾ, ಡೇಟಾ, ಕಂಟೆಂಟ್, ಸೆಂಡ್ ಮತ್ತೆ ಆಟೋಮೇಟ್. ಡೇಟಾ ಪಾರ್ಟ್ ಅಲ್ಲಿ ಕೆಲವೊಂದು ಮ್ಯಾನ್ಯುಯಲ್, ಇವತ್ತಿಗೂ ಮ್ಯಾನ್ಯುಯಲ್ ಇದೆ, ನೀವು ಮ್ಯಾನ್ಯುಯಲ್ಲೇ ಮಾಡಬೇಕು. ಸೊ ಫಸ್ಟ್ ಡೇಟಾ, ವೆನ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಡೇಟಾ, ಸೊ ಡೇಟಾ ಅಲ್ಲಿ ನಾವು ಡೇಟಾ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಆಯ್ತಾ, ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಡೇಟಾ ಎಕ್ಸ್ಟೆನ್ಷನ್. ಇದೊಂದು ಟೇಬಲ್ ಅಷ್ಟೇ. ಆಯ್ತಾ, ನಿಮ್ಗೆ ಯಾರು ವಾಟ್ ಇಸ್ ಡೇಟಾ ಎಕ್ಸ್ಟೆನ್ಷನ್ ಅಂತ ಕೇಳಿದ್ರೆ, it is a table in marketing cloud to store data. Simple. What is data extension? It is a table in marketing cloud to store data. ಯಾವ ತರ ಡೇಟಾ ಸ್ಟೋರ್ ಮಾಡ್ತೀರಾ ಅಂದ್ರೆ ಎನಿ ಡೇಟಾ. ನಾವು ಇದನ್ನ ಎರಡು ಭಾಗ ಮಾಡ್ತೀವಿ. ಒಂದು ಸಬ್ಸ್ಕ್ರೈಬರ್ಸ್ ಡೇಟಾ. ನಾವು ಫಸ್ಟ್ ಕರೆಯೋದು ಸಬ್ಸ್ಕ್ರೈಬರ್ಸ್ ಡೇಟಾ. ಸೆಕೆಂಡ್ ಒನ್, ಎನಿಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಸಬ್ಸ್ಕ್ರೈಬರ್ಸ್ ಡೈರೆಕ್ಟ್ಲಿ. ಆಯ್ತಾ, ಲೈಕ್ ಏನಿರ್ಬೋದು ಅಂದ್ರೆ ಆಫೀಸ್ ಅಡ್ರೆಸ್ ಇರ್ಬೋದು. ನಮ್ಮ ಹತ್ರ 3-4 ಆಫೀಸ್ ಇದೆ, ಅದು ಆ ಅಡ್ರೆಸ್ ಇರ್ಬೋದು. ಆಮೇಲೆ ನಮ್ಮ ಹತ್ರ ಬೇಸ್ಡ್ ಆನ್ ಯುವರ್ ಕಂಪನಿ, ಆಯ್ತಾ, ಏರ್ಪೋರ್ಟ್ ಕೋಡ್ಸ್ ಇರ್ಬೋದು. ನೀವು ಏರ್ಪೋರ್ಟ್ ಅಲ್ಲಿ ಕೋಡ್ಸ್ ಕೊಟ್ಟಿರ್ತಾರೆ, ಆ ಕೋಡ್ ಇರ್ಬೋದು. ನಿಮ್ದು ಬ್ಯಾಂಕಿಂಗ್ ಸೆಕ್ಟರ್ ಆದ್ರೆ ನಮ್ದು ಬ್ಯಾಂಕ್ ನೇಮ್, ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು. ಲೈಕ್ ಬ್ಯಾಂಕ್ ನೇಮ್, IFSC ಕೋಡ್, ಈ ತರ ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ನಾವು ಎರಡೇ ಡೇಟಾ ಸ್ಟೋರ್ ಮಾಡೋದು. ಒಂದು ಸಬ್ಸ್ಕ್ರೈಬರ್ಸ್ ಡೇಟಾ, ಇನ್ನೊಂದು ನಾನ್ ಸಬ್ಸ್ಕ್ರೈಬರ್ಸ್ ಡೇಟಾ ಅಂತ ಕರಿಬೋದು. ಓಕೆನಾ, ರೆಕಾರ್ಡ್ ಆಗ್ತಾ ಇದೆ, ಅಪ್ಲೋಡ್ ಮಾಡ್ತೀನಿ, ಅದು ನೀವು ನೋಡ್ಕೋಬಹುದು. ಡೇಟಾ ಎಕ್ಸ್ಟೆನ್ಷನ್ ಇಸ್ ಅ ಟೇಬಲ್ ಅಷ್ಟೇ. ನೀವು ಏನ್ ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಸೊ ಡೇಟಾ ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ನಿಮಗೆ 3 ತರ ಡೇಟಾ ಎಕ್ಸ್ಟೆನ್ಷನ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್, ಎರಡನೇದು ಫಿಲ್ಟರ್ಡ್, ಅಂಡ್ ಮೂರನೇದು ರ್ಯಾಂಡಮ್ ಡೇಟಾ ಎಕ್ಸ್ಟೆನ್ಷನ್. ಸೊ ಇನ್ ಮುಂದೆ ನಾನು ಡೇಟಾ ಎಕ್ಸ್ಟೆನ್ಷನ್ DE ಅಂತ ಕರೀತೀನಿ. ಓಕೆನಾ, whenever I use the word DE, it is data extension. ಓಕೆನಾ, ಪರ್ಫೆಕ್ಟ್. ಈಗ ನೀವು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರೆ ಫಸ್ಟ್ ಕ್ರಿಯೇಟ್ ಮಾಡೋದೇ ಸ್ಟ್ಯಾಂಡರ್ಡ್. ಫಿಲ್ಟರ್ಡ್ ರ್ಯಾಂಡಮ್ ನೀವು ಮಾಡೋದೇ ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡೇ ಮಾಡಬೇಕು. ಫಿಲ್ಟರ್ಡ್ ರ್ಯಾಂಡಮ್ ಮಾಡ್ತೀನಿ ಅಂದ್ರೆ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಹೆಲ್ಪ್ ತಗೊಂಡೇ ಮಾಡಬೇಕು. ಸೊ ಹಾಗಾಗಿ ನಾನಿವತ್ತು ಒಂದು ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ತೀನಿ ಅಂಡ್ ಅದರಲ್ಲಿ ಡೇಟಾ ವ್ಯೂಸ್ ಮಾಡ್ತೀನಿ. ಡೇಟಾ ವ್ಯೂಸ್ ಅಂದ್ರೆ ಏನು? ಇದೆಲ್ಲ ಬ್ಯಾಕ್ ಎಂಡ್ ಟೇಬಲ್ಸ್. ನಿಮಗೆ ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಈಸಿ ಆಗಲಿ ಅಂತ ಇದೊಂದು ಅಸೈನ್ಮೆಂಟ್ ಕೊಡ್ತೀನಿ ನಾನು ಯೂಶಲಿ. ಓಕೆನಾ, ಸೊ ಲೆಟ್ ಮೀ ಕ್ಲೋಸ್ ಆಲ್ ದಿ ಅದರ್ ಥಿಂಗ್ಸ್ and let me open database. ಇದ್ರೆ ಇಲ್ಲ ಡೇಟಾ ವ್ಯೂಸ್, ಇದನ್ನ ನೋಟ್ಸ್ ಅಲ್ಲೂ ಶೇರ್ ಮಾಡಿರ್ತೀನಿ, ಈಸಿ. ಈಗ ಅಜೆಂಡಾ ಏನು ಅಂದ್ರೆ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಸುತ್ತ ನಾವು ಟೂಲ್ ಕಲಿತಾ ಹೋಗ್ಬೇಕು. ಇದು ಲಿಂಕ್ ಇಲ್ಲೇ ಇದೆ. ಸೊ ಈಗ ನಾನೇನ್ ಮಾಡಬೇಕು, ಫಸ್ಟ್ ನನ್ನ ಹೆಸರಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಸೊ ನೀವು ಇವತ್ತವರೆಗೂ ಈ ಟೂಲ್ ಒಳಗಡೆ ನ್ಯಾವಿಗೇಷನ್ ಅಂದ್ರೆ ಹೆಂಗೆ ಟೂಲ್ ಯೂಸ್ ಮಾಡೋದು ಅಂತ ಕಲ್ತಿಲ್ಲ ಅಂದ್ರೆ ನಾನು ನಿನ್ನೆ ವಿಡಿಯೋ ಶೇರ್ ಮಾಡಿದ್ದೀನಿ, ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಆ್ಯಂಡ್ ನಾನೇ ಒಂದ್ಸತಿ ತೋರಿಸ್ಬೇಕು. ನೀವು ಮೇಜರ್ಲಿ ವರ್ಕ್ ಮಾಡೋದು ಸ್ಟುಡಿಯೋಸ್ ಮೇಲೆ.
ಇಮೇಲ್ ಸ್ಟುಡಿಯೋ, ಮೊಬೈಲ್ ಸ್ಟುಡಿಯೋ, ಸೋಷಿಯಲ್ ಸ್ಟುಡಿಯೋ, ಅಡ್ವರ್ಟೈಸಿಂಗ್ ಸ್ಟುಡಿಯೋ, ಅಥವಾ ಬಿಲ್ಡರ್ಸ್ ಅಲ್ಲಿ ಅನಲಿಟಿಕ್ಸ್ ಬಿಲ್ಡರ್, ಜರ್ನಿ ಬಿಲ್ಡರ್, ಕಂಟೆಂಟ್ ಬಿಲ್ಡರ್, ಆಡಿಯನ್ಸ್ ಬಿಲ್ಡರ್. ನನ್ನ ಮೌಸ್ನ ಕೆಳಗೆ ತೊಗೊಂಬಂದ್ರೆ ಹೊಟ್ಟೋಗುತ್ತದು. ಮತ್ತೆ ಮೌಸ್ನ ಲೋಗೋ ಹತ್ರ ತೊಗೊಂಡೋದ್ರೆ ಇದನ್ನ ಫ್ಲೋಟಿಂಗ್ ಮೆನು, ಈ ಎಲ್ಲೋ ಲೈನ್ ಇದೆಯಲ್ಲ ಇದು ಕೆಳಗಡೆ ಇರೋದನ್ನ ಫ್ಲೋಟಿಂಗ್ ಮೆನು ಅಂತ ಕರಿತೀವಿ. ಯಾಕೆಂದ್ರೆ ಅದು ಬರುತ್ತೆ, ಹೊಟ್ಟೋಗುತ್ತೆ. ಇಲ್ಲ ನಾನು ಫಿಕ್ಸ್ ಆಗಬೇಕು ಅದು, ಈ ಲೋಗೋ ಮೇಲೆ ಒಂದು ಕ್ಲಿಕ್ ಕೊಡಿರಿ, ಫಿಕ್ಸ್ ಆಗುತ್ತೆ. ಈ ಲೋಗೋ ಮೇಲೆ ಕ್ಲಿಕ್ ಕೊಡಿದ್ರೆ ನೀವು ಡ್ಯಾಶ್ ಬೋರ್ಡಲ್ಲಿ ಇರ್ತೀರ. ನಾನು ಟೂಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೀವು ಯಾವ್ದಾದ್ರು ಸ್ಟುಡಿಯೋ ಮೇಲೆ ಮೌಸ್ ತಗೊಂಡೋಗಿ, ಯಾವ್ದಾದ್ರು ಬಿಲ್ಡರ್ ಮೇಲೆ ಮೌಸ್ ತಗೊಂಡೋದ್ರೆ ಒಂದೊಂದು ಅಪ್ಲಿಕೇಶನ್ ಕಾಣುತ್ತೀವಿ. ಸೊ ನಾವು ಮೇಜಲ್ಲಿ ಫಸ್ಟ್ ಶುರು ಮಾಡೋದು ಇಮೇಲ್ ಸ್ಟುಡಿಯೋ. ಸರ್ ಇಲ್ಲೇನೇನ ಇಲ್ಲ, ಸೆಟಪಲ್ಲೂ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಯರ್ ವರ್ಕ್. ಸದ್ಯಕ್ಕೆ ಇಮೇಲ್ ಸ್ಟುಡಿಯೋ ಶುರು ಮಾಡೋಣ. ಇಮೇಲ್ ಸ್ಟುಡಿಯೋ ಮೇಲೆ ಮೌಸ್ ತಗೊಂಡೋಗಿ ಒಂದು ಕ್ಲಿಕ್ ಕೊಡಿ ಇದ್ರ ಮೇಲೆ. ಈಗ ನೀವು ಇಮೇಲ್ ಅಪ್ಲಿಕೇಶನ್ ಅಲ್ಲಿ ಇರ್ತೀವಿ. ಸೊ ಇಮೇಲ್ ಅಪ್ಲಿಕೇಶನ್ ಅಲ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ ನಾವು ಫಸ್ಟ್ ಸ್ಟೋರ್ ಮಾಡೋದು ಇಲ್ಲಿ. ಬೇರೆ ಕಡೆನೂ ಮಾಡ್ಬೋದು, ಯಾವಾಗ ಅಂತ ನೋಡೋಣ. ಫಸ್ಟ್ ನೀವು ಸ್ಟೋರ್ ಮಾಡೋದೇ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ. ಇದು ಟ್ರೈನಿಂಗ್ ಅಕೌಂಟ್ ಆಗಿರೋದ್ರಿಂದ ನಿಮ್ಮ ಥರನೇ ಬೇರೆ ಸ್ಟೂಡೆಂಟ್ಸು ವರ್ಕ್ ಮಾಡ್ತಾ ಇರೋದ್ರಿಂದ ನೀವು ಆದಷ್ಟು ನಿಮ್ಮ ಹೆಸರಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿ, ಅದ್ರ ಕೆಳಗಡೆ ಸಬ್ ಫೋಲ್ಡರ್ ಮಾಡಿ. ಈ ಟೂಲ್ ಸ್ವಲ್ಪ ಸ್ಲೋ, ಯು ಹ್ಯಾವ್ ಟು ಬಿ ಪೇಷಂಟ್ ಇಲ್ಲ. ಸೊ ರಾಜು ಅನ್ನೋದು ನನ್ನ ಫೋಲ್ಡ್ರು, ನಾನು ಆಲ್ರೆಡಿ ಎರಡು ಮಾಡ್ಬಿಟ್ಟಿದ್ದೀನಿ. ಚಂದ್ರ ಅಂತ ಒಂದು, ಪ್ರಸಾದ್ ಅಂತ ಒಂದು, ಅದಕ್ಕೆ ಕನ್ಫ್ಯೂಸ್ ಬೇಡ ಅಂತ ರಾಜು ಅಂತ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಮಾಸ್ಟರ್ ಟೇಬಲ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಡೇಟಾ ವ್ಯೂಸ್, ಈ ಡೇಟಾ ವ್ಯೂಸ್ ಹೇಳ್ಕೊಡ್ತಾ ಇರೋದೇ ಡೇಟಾ ಎಕ್ಸ್ಟೆನ್ಷನ್ ನೀವು ಕ್ರಿಯೇಟ್ ಮಾಡೋದು ಅಭ್ಯಾಸ ಆಗಲಿ ಅಂತಷ್ಟೇ. ಈ ರಾಜು ಮೇಲೆ ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್, ವೇಟ್ ಮಾಡಿ, ಸ್ಕ್ರೀನ್ ಲೋಡ್ ಆಗುತ್ತೆ. ಈ ತರ ಸ್ಕ್ರೀನ್ ಬಂದಾಗ ಕ್ಲಿಕ್ ಮಾಡಿ ಡೇಟಾ ಡಿ ಕ್ಯಾಪ್ಸ್ ಪೇಸ್ ವ್ಯೂಸ್. ಆದಷ್ಟು ನೇಮಿಂಗ್ ಕನ್ವೆನ್ಷನ್ ನಾನು ಹೆಂಗೆ ಟೈಪ್ ಮಾಡ್ತೀನೋ ನೀವು ಅದನ್ನ ಫಾಲೋ ಮಾಡಿ, ಒಳ್ಳೇದು, ಮ್ಯಾಂಡೇಟರಿ ಅಲ್ಲ. ಸೊ ನನ್ನ ಹತ್ರ ಈಗ ರಾಜು ಅನ್ನೋ ಫೋಲ್ಡರ್ ಕೆಳಗಡೆ ಡೇಟಾ ವ್ಯೂಸ್ ಇದೆ. ಸೊ ನಾನೀಗ ಒಂದು ಡೇಟಾ ಎಕ್ಸ್ಟೆನ್ಷನ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡೋದು ತೋರಿಸ್ಕೊಡ್ತೀನಿ. ಕ್ರಿಯೇಟ್ ಮಾಡೋದಲ್ಲಿ, ಸೊ ಫಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನೀವು ಫೋಲ್ಡರ್ ನೋಡ್ಕೋಬೇಕು ಇಲ್ಲಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಇಲ್ಲೊಂದು ಬ್ರೌಸರಲ್ಲಿ ಬ್ಯಾಕ್ ಬಟನ್ ಇದೆ ನೋಡಿ. ಇದನ್ನ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಯೂಸ್ ಮಾಡಬಾರದು. ನೀವು ಇಲ್ಲೇ ನ್ಯಾವಿಗೇಷನ್ ಮಾಡಬೇಕು, ಎಲ್ಲೋ ಹಿಂದಕ್ಕೆ ಹೋಗ್ಬೇಕು ಅಂದ ತಕ್ಷಣ ಬ್ರೌಸರ್ ಬ್ಯಾಕ್ ಬಟನ್ ಯೂಸ್ ಮಾಡಬೇಡಿ. ಓಕೆನಾ? ಮ್ಯಾಂಡೇಟರಿ ಎಲ್ಲ ಮಾಡಬೇಡಿ, ಇಂಟರ್ನಲ್ಲಿ ನ್ಯಾವಿಗೇಷನ್ ಮಾಡಿ. ಈಗ ನಾನು ಎಲ್ಲಿದ್ದೀನಿ? ಡೇಟಾ ಎಕ್ಸ್ಟೆನ್ಷನ್, ರಾಜು ಫೋಲ್ಡರ್, ಡೇಟಾ ವ್ಯೂಸ್, ಇದು ಇನ್ನೊಂದು ಫೋಲ್ಡರ್. ಇಲ್ಲಿ ಐ ವಾಂಟ್ ಟು ಕ್ರಿಯೇಟ್ ಅ ಡೇಟಾ ವ್ಯೂ ಕಾಲ್ಡ್ ಆಟೋಮೇಷನ್ ಇನ್ಸ್ಟೆನ್ಸ್. ಓದಿ ಒಂದ್ಸತಿ ಡೇಟಾ ವ್ಯೂಸ್ ಮೇಲೆ. ಎನಿಹೌ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇಟ್. ಓಕೆನಾ? Just give me a second. ಓಕೆ, ಸೊ ಡೇಟಾ ವ್ಯೂ ಆಟೋಮೇಷನ್ ಇನ್ಸ್ಟೆನ್ಸ್ ಆಯ್ತಾ? ಡೇಟಾ ವ್ಯೂ ಆಟೋಮೇಷನ್ ಇನ್ಸ್ಟೆನ್ಸ್ ಇದೆ ಆಯ್ತಾ? ಹೌ ಟು ಆಕ್ಟಿವೇಟ್ ದಿ ಡೇಟಾ ವ್ಯೂ ಇವೆಲ್ಲ ಏನು ಬೇಡ, ನನಗೆ ಬೇಕಾಗಿದೆ ಸಿಂಪಲ್ ಆಟೋಮೇಷನ್ ಇನ್ಸ್ಟೆನ್ಸ್. ಇಲ್ಲಿ ಫೀಲ್ಡ್ಸ್ ಇದೆ. ಐ ವಾಂಟ್ ಟು ಕ್ರಿಯೇಟ್ ಅ ಡೇಟಾ ಎಕ್ಸ್ಟೆನ್ಷನ್ ವಿತ್ ದೀಸ್ ಫೀಲ್ಡ್ಸ್ ಆಯ್ತಾ? ಈಗ ಒಂದು ಟೇಬಲ್ ಅನ್ಕೊಳ್ಳೋಣ. ಸಿಂಪಲ್ ಆಗಿ ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೆ ಐ ವಿಲ್ ಬಿ ಕ್ರಿಯೇಟಿಂಗ್ ಒನ್ ಟೇಬಲ್. ಈಗ ಸಿಂಪಲ್ ಆಗಿ ನೀವು ನಿಮ್ಮ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಸ್ಟೋರ್ ಮಾಡ್ತೀರಾ ಅಲ್ವಾ? ಅದೇ ಥರನೇ ನಾನು ಸ್ಟೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಕಾಂಟ್ಯಾಕ್ಟ್ಸ್ ಅಂಡರ್ಸ್ಕೋರ್ ನನ್ನ ಹೆಸರು ಹಾಕೋತೀನಿ. ಸೊ ರೂಲ್ ಏನು ಅಂದರೆ, ನೀವೇನೇ ಕ್ರಿಯೇಟ್ ಮಾಡಿದ್ರು ನಿಮ್ಮ ಹೆಸರಲ್ಲಿ ಇದಿರುತ್ತೆ. ಸೊ ದಿಸ್ ದಿ ಟೇಬಲ್. ಸೊ ರಾಜು ಫೋಲ್ಡರಲ್ಲಿ ಕಾಂಟ್ಯಾಕ್ಟ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಇದೆ ಹೆಸರು.
ಎಕ್ಸ್ಟರ್ನಲ್ ಕೀ ಆಪ್ಷನಲ್ಲು, ಡಿಸ್ಕ್ರಿಪ್ಷನ್ ಆಪ್ಷನಲ್ಲು, ಸೆಂಡಬಲ್ ನಾನ್ ಸೆಂಡಬಲ್ ಇದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ಸೆಕೆಂಡ್ ಸ್ಕ್ರೀನ್ ಅಲ್ಲಿ ಕಾಂಟ್ಯಾಕ್ಟ್ ಡೇಟಾ ರಿಟೆನ್ಷನ್ ಪಾಲಿಸಿ ಅಂತಿದೆ. ಈಗ ಸದ್ಯಕ್ಕೆ ಇಗ್ನೋರ್ ಮಾಡಿ, ಇದು ಆಫ್ ಇರುತ್ತೆ, ಆಫೇ ಇರಲಿ. ಈಗ ಕಾಂಟ್ಯಾಕ್ಟ್ ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡೋಣ. ಸೊ ಏನೇನು ಇರುತ್ತಪ್ಪ ಈ ಕಾಂಟ್ಯಾಕ್ಟ್ ಸ್ಟೋರ್ ಮಾಡಿದ್ರೆ? ಸೊ ಫಸ್ಟ್ ನೇಮ್ ಇರುತ್ತಾ, ಲಾಸ್ಟ್ ನೇಮ್ ಇರುತ್ತಾ, ಮೊಬೈಲ್ ನಂಬರ್ ಇರುತ್ತಾ, ಆಮೇಲೆ ಇಮೇಲ್ ಬಿಟ್ಟು ಜೆಂಡರ್ ಅಂತ ಅನ್ಕೊಳ್ಳೋಣ ಬೇಕು ಅಂದ್ರೆ. ಸೊ ಫಸ್ಟ್ ನೇಮ್ ಇದೆ. ಫಸ್ಟ್ ನೇಮು ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಓಕೆ. ಲಾಸ್ಟ್ ನೇಮ್ ಟೆಕ್ಸ್ಟ್ ಅಲ್ಲಿ ಇರುತ್ತೆ. ಮೊಬೈಲ್ ನಂಬರ್ನ ನಾವು ಫೋನ್ ಟೈಪಲ್ಲಿ ಸ್ಟೋರ್ ಮಾಡಬೇಕು. ಇದಿಷ್ಟು ಡೇಟಾ ಟೈಪ್ಸ್: ಟೆಕ್ಸ್ಟ್, ನಂಬರು, ಡೇಟ್, ಟ್ರೂ ಆರ್ ಫಾಲ್ಸ್, ಇಮೇಲ್ ಅಡ್ರೆಸ್, ಫೋನು, ಡೆಸಿಮಲ್, ಲೊಕೇಟ್. ಸೊ ಇದು ಫೋನ್. ನೆಕ್ಸ್ಟ್ ಇಮೇಲ್, ನೆಕ್ಸ್ಟ್ ಜೆಂಡರ್. ಈಗ ಜೆಂಡರ್ ಅಂದ್ರೆ ನಾನು ಮೇಲ್ ಅಥವಾ ಫಿಮೇಲ್ ಅಂತ ಸ್ಟೋರ್ ಮಾಡ್ತೀನಿ. ಲೆಂತ್ 6 ಸಾಕು. ಇಮೇಲ್ ಬಂದು ಇಮೇಲ್ ಅಡ್ರೆಸ್ ಟೈಪ್ ಅಲ್ಲೇ ಇರಬೇಕು, ಇಲ್ದರೆ ಮುಂದೆ ಇಮೇಲ್ ಕಳಿಸೋಕ್ಕಾಗಲ್ಲ. ಮೊಬೈಲ್ SMS ಕಳಿಸಿದ್ರೆ ಅಂದ್ರೆ ಫೋನೇ ಇರಬೇಕು. ಓಕೆನಾ? ತುಂಬಾ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಕೆಲವು ಫ್ರೆಂಡ್ಸ್ಗೆ ಫಸ್ಟ್ ನೇಮ್ ಇದೆ, ಕೆಲವು ಫ್ರೆಂಡ್ಸ್ಗೆ ಲಾಸ್ಟ್ ನೇಮ್ ಇದೆ. ಸೊ ಹಂಗಾಗಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು. ಹಂಗಾಗಿ ನಲ್ಲದು. ಕೆಲವ್ರ ಹತ್ರ ಮೊಬೈಲ್ ನಂಬರ್ ಇದೆ, ಕೆಲವ್ರ ಹತ್ರ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಇರಲ್ಲ. ಮೊಬೈಲ್ ನಂಬರ್ ಎಲ್ಲರ ಹತ್ರ ಇದೆ, ಹಂಗಾಗಿ ಇಮೇಲ್ ಅಡ್ರೆಸ್ ಆಪ್ಷನಲ್. ಈ ನಲ್ಲಬಲ್ ಅಂದ್ರೆ ಏನು ಅಂದ್ರೆ, ಅವ್ರ ಹತ್ರ ಏನ್ ಇಲ್ವೋ. ಸೊ ಫಸ್ಟ್ ನೇಮ್ ಎಲ್ಲರ ಹತ್ರ ಇದೆ ಅನ್ಕೊಂಡ್ರೆ ಲಾಸ್ಟ್ ನೇಮ್ ಆಪ್ಷನಲ್ ಆಗುತ್ತೆ. ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡೋದು ಏನಕ್ಕೆ ಅಂದ್ರೆ, ಅವನಿಗೆ ಲಾಸ್ಟ್ ನೇಮ್ ಇಲ್ಲ, ಅವನ್ ಇರೋದೇ ಒಂದ್ ಹೆಸರು ಶಂಕರ್, ಇನಿಷಿಯಲ್ ಇಲ್ಲ, ಏನು ಇಲ್ಲ. ಸರಿ, ಮೊಬೈಲ್ ನಂಬರ್ ಆಯ್ತಾ. ಫೋನ್ ಎಲ್ಲರ ಹತ್ರ ಇದೆ, ಅದಕ್ಕೆ ಸೆಲೆಕ್ಟ್ ಮಾಡಿ. ಇಮೇಲ್ ಅಡ್ರೆಸ್ ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ. ಜೆಂಡರ್ ಆಬ್ವಿಯಸ್ಲಿ 6 ಮ್ಯಾಂಡೇಟರಿ. ಸೊ ಕೆಲವ್ರಿಗೆ ಲಾಸ್ಟ್ ನೇಮ್ ಇಲ್ಲದೆ ಇರ್ಬೋದು, ಇಮೇಲ್ ಅಡ್ರೆಸ್, ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮ ಹತ್ರ ಯೂನಿಕ್ ಪ್ರೈಮರಿ ಕೀನ ಎಕ್ಸ್ಪ್ಲೈನ್ ಮಾಡಿಲ್ಲ, ನಾನು ಯಾರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೇ ಒಂದು ಟೇಬಲ್. ಇದೇ ತರಾನೇ ನೀವು 18 ಟೇಬಲ್ ಕ್ರಿಯೇಟ್ ಮಾಡಬೇಕು. ಎಷ್ಟು ಸರ್? 18 ಟೇಬಲ್. ಎಲ್ಲಿ? ಡೇಟಾ ಯೂಸ್. ಸೊ 18 ಟೇಬಲ್ ಅಲ್ಲಿ ಕಾಲಮ್ ನೇಮ್ಸ್, ಈಗ ಹೇಳಿದ್ನಲ್ಲ, ಫಸ್ಟ್ ನೇಮ್ ಲಾಸ್ಟ್ ನೇಮ್, ಈ ತರ ಕಾಲಮ್ ನೇಮ್ಸ್ ಏನಿದೆ ಅಂತ ಇಲ್ಲೇ ಕೊಟ್ಟಿದ್ದೀನಿ. ಡೇಟಾ ವ್ಯೂ ಕಾಲಮ್ ನೇಮ್ಸ್, ಮೆಂಬರ್ ID, ಆಟೋಮೇಷನ್ ನೇಮ್, ಆಟೋಮೇಷನ್ ಡಿಸ್ಕ್ರಿಪ್ಷನ್, ಆಟೋಮೇಷನ್ ಕಸ್ಟಮರ್ ಕೀ, ಆಟೋಮೇಷನ್ ಟೈಪ್, ಇಲ್ಲೇ ಅವನೇ ಕೊಟ್ಟಿದ್ದಾನೆ, ಅದನ್ನ ಮಾಡಿ. ಅಂಡ್ ಲಾಸ್ಟ್ ಅಲ್ಲಿ ಡೇಟಾ ಎಕ್ಸ್ಟೆನ್ಷನ್, ಡೇಟಾ ಟೈಪ್ ಅಂತ ಕೊಟ್ಟಿದ್ದಾನೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮುಗಿಸ್ತೀರಿ. ಆಯ್ತಾ? ಫಸ್ಟ್ ಟೈಮ್ ಗೊತ್ತಾಗಲ್ಲ, ಇಟ್ ಟೇಕ್ಸ್ ಟೈಮ್. ಈ ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋ ರೆಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಸೊ ಈಗ ನಾನು ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಅನ್ ಆಟೋಮೇಷನ್ ಕಾಲ್ಡ್, ಅಥವಾ DE, ಆಟೋಮೇಷನ್ ಇನ್ಸ್ಟೆನ್ಸ್. ಈ ಹೆಸರನ್ನ ಕಾಪಿ ಮಾಡ್ತೀನಿ ಫಸ್ಟ್. ಸೊ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಒಂದು ಟೇಬಲ್ ಅಷ್ಟೇ. ಈ ಹೆಸರನ್ನ, ಈ ಹೆಸರು ಹೆಂಗಿರ್ಬೇಕು ಅಂದ್ರೆ, ಆಟೋಮೇಷನ್ ಅಂಡರ್ಸ್ಕೋರ್ ಇನ್ಸ್ಟೆನ್ಸ್ ಅಂಡರ್ಸ್ಕೋರ್ ನಿಮ್ಮ ಹೆಸರು ಇರ್ಬೇಕು, ಎಲ್ಲೂ ಸ್ಪೇಸ್ ಕೊಡಬೇಡಿ. when you are creating a data extension when you are creating a data extension when you are creating a data extension, ನೀವು ಸ್ಪೇಸ್ ಕೊಡಬಾರ್ದು, ಅಂಡರ್ಸ್ಕೋರ್ ಕೊಡಿ. ಬೆಸ್ಟ್ ಪ್ರಾಕ್ಟೀಸ್ ಬರಲ್ಲ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಇದರಲ್ಲಿ ಏನೇನು ಫೀಲ್ಡ್ಸ್ ಬರುತ್ತೆ? ಮೆಂಬರ್ ID ಬರುತ್ತೆ, ಇದು ಓನ್ಲಿ ಟು ಮೇಕ್ ಯು ಪೀಪಲ್ ಕಂಫರ್ಟಬಲ್. ಆಟೋಮೇಷನ್ ನೇಮ್ ಬರುತ್ತೆ, ಆಟೋಮೇಷನ್ ಡಿಸ್ಕ್ರಿಪ್ಷನ್ ಬರುತ್ತೆ, ಆಟೋಮೇಷನ್ ಇದೊಂದು ಕ್ರಿಯೇಟ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ನೀವು 18 ಕ್ರಿಯೇಟ್ ಮಾಡಬೇಕು, 10 days ಟೈಮ್, ಅಂದರೆ ದಿನಕ್ಕೆ 2 ಮಾಡಿದ್ರೆ ಸಾಕು. ಪ್ರಾಕ್ಟೀಸ್ ಆಗಲಿ ಅಂತಷ್ಟೇ. ಈ ಡೇಟಾ ಬೇಸ್ ಮೇಲೆ ಇಂಟರ್ವ್ಯೂನು ಕೇಳ್ತಾರೆ, ನಿಮಗೆ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ DE ಕ್ರಿಯೇಷನ್ಗೆ ಒಂದು ಐಡಿಯಾ ಬರಲಿ. ಆಟೋಮೇಷನ್ ಇನ್ಸ್ಟೆನ್ಸ್ ID, ಆಟೋಮೇಷನ್ ಇನ್ಸ್ಟೆನ್ಸ್ is run once, ಫೈಲ್ ನೇಮ್ ಟ್ರಿಗರ್,
ಫೈಲ್ ನೇಮ್ ಫ್ರಮ್ ಟ್ರಿಗರ್ ಆದಷ್ಟು ಓದಿ, ಸುಮ್ಮನೆ ಕ್ರಿಯೇಟ್ ಮಾಡಬೇಡಿ. ಆಟೋಮೇಷನ್ ಇನ್ಸ್ಟೆನ್ಸ್ ಶೆಡ್ಯೂಲ್ಡ್ ಟೈಮ್ UTC. ಆಟೋಮೇಷನ್ ಇನ್ಸ್ಟೆನ್ಸ್ ಸ್ಟಾರ್ಟ್ ಟೈಮ್ UTC. ಆಟೋಮೇಷನ್ ಇನ್ಸ್ಟೆನ್ಸ್ ಎಂಡ್ ಟೈಮ್ UTC. ಒಂದ್ಸತಿ ಓದಿ, ಇವಾಗ ಗೊತ್ತಾಗದೇ ಇರ್ಬೋದು, ಮುಂದೆ ಗೊತ್ತಾಗುತ್ತಿರಲ್ಲ. ಆ್ಯಂಡ್ ಅಜೆಂಡಾ ಏನು ನಾನು ಕ್ಲಿಯರ್ಲಿ ಎಕ್ಸ್ಪ್ಲೇನ್. ಓಕೆನಾ? ಇದು ಡೇಟಾ ಎಕ್ಸ್ಟೆನ್ಷನ್ ನೇಮ್, ಇದು ಫೀಲ್ಡ್. ಡೇಟಾ ಟೈಪ್ ಬೇಕು ಇಲ್ಲಿ. ಡೇಟಾ ಎಕ್ಸ್ಟೆನ್ಷನ್ ನಂಬರ್ ನಲ್ಲಬಲ್, ಇದನ್ನ ಬಿಟ್ಬಿಡಿ ಸದ್ಯಕ್ಕೆ. ನಂಬರ್ ಟೆಕ್ಸ್ಟ್ ಇದೊಂದು ನಂಬರ್ ಇದೆ, ಟೆಕ್ಸ್ಟ್ ಬೂಲಿಯನ್ ಇದು. ಆಟೋಮೇಷನ್ ಈಸ್ ರನ್ ಒನ್ಸ್, ಈ ಹೆಸರು ನೋಡ್ಕೊಳ್ಳಿ. ಈಸ್ ರನ್ ಒನ್ಸ್, ಈಸ್ ಅಂತ ಶುರು ಆದ್ರೆ ಏನಾದ್ರು ಅಲ್ಲ, ಯೂಶಲಿ ಬೂಲಿಯನ್ ಇರುತ್ತೆ. ಸೊ ಈ ಮೂರು ಡೇಟು ಯು ಕ್ಯಾನ್ ಅಡ್ಜಸ್ಟ್, ಇವೆರಡು ಟೆಕ್ಸ್ಟ್. ಬಟ್ ಆದರೆ ಟೆಕ್ಸ್ಟ್ ಕೊಟ್ಟಾಗ ಲೆಂತ್ ಇಂಪಾರ್ಟೆಂಟ್. ಇದು 4000 ಇದೆ, ಇದು 400 ಇದೆ, ಇದು 4000 ಇದೆ, ಇವೆರಡು 500 ಇದೆ. ಯಾವುದೇ ಟೆಕ್ಸ್ಟ್ ಇದೆ, ಇದು 400, ಇದು 9 ಇದೆ. ಆಟೋಮೇಷನ್ ಟೈಪ್ ಎನ್ವರ್ಕ್ಯಾರ್. ಸೊ ಟೆಕ್ಸ್ಟ್ ಕೊಟ್ಕೊಂಡ್ಬರೋಣ. ಸೊ ಈಗ ಸಿಂಪಲ್ ಆಗಿ ಮತ್ತೆ ಇನ್ನೊಂದು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್. ಸೊ ಆದರೆ ಡೇಟಾಬೇಸ್ ರಾಜು ಡೇಟಾಬೇಸ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ನೇಮ್ ಕೊಡಬೇಕು. ಇದೇ ಆಟೋಮೇಷನ್ ಇನ್ಸ್ಟೆನ್ಸ್ ರಾಜು. ಸಿಂಪಲ್ ಆಗಿ ನೀವು ಟೇಬಲ್ ಸೆಂಡಬಲ್ ಮಾಡಬೇಡಿ. ಡೇಟಾ ರಿಟೆನ್ಷನ್ ಆಫ್ ಇರುತ್ತೆ, ಆಫ್ ಇರಲಿ. ನೀವು ಪ್ರೈಮರಿ ಕೀ ನಲ್ಲಬಲ್ ಯಾವುದು ಸೆಲೆಕ್ಟ್ ಮಾಡಬೇಕು, ಆಯ್ತಾ? ಸಿಂಪಲ್ ಆಗಿ ನೇಮ್ ಕೊಡಿ, ಡೇಟಾ ಟೈಪ್ ಕೊಡಿ. ಎರಡು ಆಟೋಮೇಷನ್ ನೇಮ್ ಮರ್ತೋದ್ರೆ ಮಾಡಿ ಅಭ್ಯಾಸ ಇದೆ. ಮೆಂಬರ್ ID ನಂಬರು ಇದು. ಆಟೋಮೇಷನ್ ನೇಮ್ ಟೆಕ್ಸ್ಟ್ ಕೊಡಬೇಕು, 400 ಲೆಂತ್. ಸೊ ನೆಕ್ಸ್ಟ್ ಎಲ್ಲಾನು ಅಷ್ಟೇ ಟೆಕ್ಸ್ಟೇ ಇದೆ. ಸೊ ಆಟೋಮೇಷನ್ ಡಿಸ್ಕ್ರಿಪ್ಷನ್, ಆಟೋಮೇಷನ್ ನೇಮ್, ಆಟೋಮೇಷನ್ ಡಿಸ್ಕ್ರಿಪ್ಷನ್, ಆಟೋಮೇಷನ್ ಕಸ್ಟಮರ್ ಕೀ, ಆಟೋಮೇಷನ್ ಟೈಪ್ ಆದಷ್ಟು ಕಾಪಿ ಪೇಸ್ಟ್ ಮಾಡಿ, ಎಲ್ಲೂ ಟೈಪ್ ಮಾಡಬೇಡಿ. ಆಟೋಮೇಷನ್ ನೋಟಿಫಿಕೇಶನ್ ರೆಸಿಪಿಯೆಂಟ್ ಕಂಪ್ಲೀಟ್, ರೆಸಿಪಿಯೆಂಟ್ ಎರರ್. ಆಟೋಮೇಷನ್ ನೋಟಿಫಿಕೇಶನ್ ರೆಸಿಪಿಯೆಂಟ್ ಸ್ಕಿಪ್. ಆಟೋಮೇಷನ್ ಸ್ಟೆಪ್ ಕೌಂಟ್, ಆಟೋಮೇಷನ್ ಇನ್ಸ್ಟೆನ್ಸ್ ID, ಆಟೋಮೇಷನ್ ಇನ್ಸ್ಟೆನ್ಸ್ ಇಸ್ ರನ್ ಒನ್ಸ್. ದಿನಕ್ಕೆ 2 ಮಾಡಿ ಸಾಕು. ಸೊ ಡಿ ಮೇಲೆ ಒಂದು ಬೋಲ್ಡ್ ಬರುತ್ತೆ ಟೂಲಲ್ಲಿ. ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಪೀಪಲ್ ಹೂ ಕಮ್ ಫ್ರಮ್ SQL ಬ್ಯಾಕ್ಗ್ರೌಂಡ್, ನೀವು ಕ್ರಿಯೇಟ್ ಕಮಾಂಡ್ ಬಡಿತೀರಾ, ಕ್ರಿಯೇಟ್ ಟೇಬಲ್ ನೇಮ್ ಇಲ್ಲ ಅಂದರೆ ಸಿಂಪಲ್ UI ಕಾಪಿ ಪೇಸ್ಟ್ ಮಾಡೋದು, ಟೇಬಲ್ ಕ್ರಿಯೇಟ್ ಆಗುತ್ತೆ. ನಥಿಂಗ್ ಬಟ್ ಯುವರ್ ಡೇಟಾ ಎಕ್ಸ್ಟೆನ್ಷನ್. ಈಗ ವೆರಿ ಇಂಪಾರ್ಟೆಂಟ್, ಇಷ್ಟು ಫೀಲ್ಡ್ಸ್ ಆಯ್ತು. ಇದು ನಂಬರ್ ಟೆಕ್ಸ್ಟ್ 400, ಆಟೋಮೇಷನ್ ಡಿಸ್ಕ್ರಿಪ್ಷನ್ 400, ಆಟೋಮೇಷನ್ ಕಸ್ಟಮರ್ ಕೀ ಇದು 400, ಆಟೋಮೇಷನ್ ಟೈಪ್ 9 ಇದು. ನೆಕ್ಸ್ಟ್ ಆಟೋಮೇಷನ್ ರೆಸಿಪಿಯೆಂಟ್ 3 ಇದೆ. ಆಟೋಮೇಷನ್ ನೋಟಿಫಿಕೇಶನ್ ರೆಸಿಪಿಯೆಂಟ್ ಕಂಪ್ಲೀಟ್ ಎರರ್ ಸ್ಕಿಪ್. ಮರ್ತೋಯ್ತಾ? ವಾಪಸ್ ಬರೋದು, ನಾನೇ ಮರ್ತೋಗ. ಮೆಂಬರ್ ID ಆಯಿತು, ನಂಬರು ಟೆಕ್ಸ್ಟು, ಆಟೋಮೇಷನ್ ಟೈಪ್ ಆಯಿತು. ನೆಕ್ಸ್ಟು ರೆಸಿಪಿಯೆಂಟ್ ಕಂಪ್ಲೀಟು ಎರರ್ ಸ್ಕಿಪ್ 3ಕ್ಕೂ 500. ಆಟೋಮೇಷನ್ ನೋಟಿಫಿಕೇಶನ್ ರೆಸಿಪಿಯೆಂಟ್ ಸೊ ಇಲ್ಲಿಂದ 3 500 ಕೊಡಬೇಕು. 500 ಆ್ಯಂಡ್ 500. ಸ್ಟೆಪ್ ಕೌಂಟ್ ಇದು ಈಸಿ ಗೆಸ್ ಮಾಡ್ಬೋದು ನಂಬರು. ಆಟೋಮೇಷನ್ ಇನ್ಸ್ಟೆನ್ಸ್ ID, ಆಟೋಮೇಷನ್ ಇನ್ಸ್ಟೆನ್ಸ್ ಈಸ್ ರನ್ ಒನ್ಸ್, ಇದು ಬೂಲಿಯನ್ ಅಲ್ಲೆಲ್ಲ ಕೊಟ್ಟರೆ ಒಳ್ಳೆಯದು. ಆಟೋಮೇಷನ್ ಇನ್ಸ್ಟೆನ್ಸ್ ID ಅಂತ ಇದೆ, ಇದು ನಂಬರು. ಇನ್ಸ್ಟೆನ್ಸ್ ID ಟೆಕ್ಸ್ಟ್ ಯೂನಿಕ್ ಐಡೆಂಟಿಫೈಯರ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ಕೊಳ್ಳಿ.
ಆಯ್ತಾ? ಇದನ್ನ 32 ಅಥವಾ 64 ಕೊಡ್ಬೇಕು. ಇಲ್ಲಿ ಅವನು ಲೆಂತ್ ಹೇಳ್ತಾನೆ, ಟೆಕ್ಸ್ಟ್ ಹೇಳ್ತಾ ಇದ್ದಾನೆ. ಸೊ 64 ಕೊಡ್ತೀನಿ. ಆಟೋಮೇಷನ್ ಇನ್ಸ್ಟೆನ್ಸ್ ID 64 ಕೊಡ್ತೀನಿ. ಸರ್ ಇದು ಹೆಂಗೆ ಗೊತ್ತಾಗುತ್ತೆ? ಇದು ಹೋಗ್ತಾ ಗೊತ್ತಾಗುತ್ತೆ ನಿಮಗೂ. ಬೂಲಿಯನ್ನು ಫೈಲ್ ನೇಮ್ ಫ್ರಮ್ ಟ್ರಿಗರ್ ಇದು 4000 ಕೊಟ್ಟಿದ್ದಾನೆ. 4000 ಮೇಲೆ ಕೊಡೋಕ್ಕಾಗಲ್ಲ ನೀವು, ಅದು ನೆನ್ಪಿಟ್ಕೊಳ್ಳಿ. ಫೈಲ್ ನೇಮ್ ಫ್ರಮ್ ಟ್ರಿಗರ್ ಟೆಕ್ಸ್ಟ್ 4000. ಇನ್ನು ಮಿಕ್ಕಿದ 3 ಡೇಟ್, ಆಮೇಲೆ ಸ್ಟೇಟಸ್. ಇದು 400, ಇದು 4000 ಕೊನೆಯದು. ಸೊ ಫೈಲ್ ನೇಮ್ ಟ್ರಿಗರ್ ಆಯಿತು. ನೆಕ್ಸ್ಟ್ 3 ಡೇಟ್ ಆ್ಯಂಡ್ ಟೈಮ್ ಇದೆ. ಸೊ ಡೇಟು 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 ಇನ್ಸ್ಟೆನ್ಸ್ ಸ್ಟೇಟಸ್ ಇದು 400, ಕೊನೆಯಲ್ಲಿ ಆಕ್ಟಿವಿಟಿ ಸಮ್ಮರಿ 4000. ಎಲ್ಲರೂ ಒಂದು ಕಡೆ ಬರ್ಕೊಳ್ಳೋದು ಬರ್ಕೊಂಡ್ಬಿಡಿ. 400, 4000. ವಿಡಿಯೋ ರೆಕಾರ್ಡ್ ಆಗ್ತದೆ ಕಂಪ್ಲೀಟ್ಲಿ ನನ್ನ ಸ್ಕ್ರೀನ್ ನೋಡಿ. ಕ್ರಿಯೇಟ್. ಈಗ ನೀವು ಏನು ಮಾಡಬೇಕು ಅಂದರೆ ಈ ಥರ 18ರಿಂದ 20 ಇದೆ, ಅದನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದು ಒಂದಾಯ್ತು. ಎರಡನೇದು ಇಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಡೌಟ್ ಬಂದರೆ ನೆಕ್ಸ್ಟ್ ಒನ್ ಇಸ್ ಆಟೋಮೇಷನ್ ಆಕ್ಟಿವಿಟಿ ಇನ್ಸ್ಟೆನ್ಸ್. ಈ ಥರ ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡಿ. ಫಸ್ಟ್ ನೇಮ್ ಹಾಕೊಳ್ಳಿ _ರಾಜು, ಬಟ್ ಎಲ್ಲೂ ಸ್ಪೇಸ್ ಇರಬಾರ್ದು, ಅದಕ್ಕೆ _. ಈ ಥರ ಎರಡನೇದು ಮೂರನೇದು ಇನ್ನಕ್ಕೆ 2 ಮಾಡ್ಕೊಂಡ್ಬಂದ್ರೆ ಇನ್ನು 10 ದಿನದಲ್ಲಿ ಕವರ್ ಆಗುತ್ತೆ. ಓಕೆನಾ? ಇಷ್ಟು ಲೆಂತ್ ಇದೆ. ತುಂಬ ಲೆಂತ್ ಇರೋದು ಯಾರು ಗೊತ್ತಾ? ಜಾಬ್. ಇದು ತುಂಬ ದೊಡ್ಡದು, ತುಂಬ ಜಾಸ್ತಿ ಫೀಲ್ಡ್ಸ್ ಇದೆ. ಇದೇ ಸ್ವಲ್ಪ ದೊಡ್ಡ ಫೀಲ್ಡ್, ದೊಡ್ಡದು ಅಂದರೆ ಇದೆಲ್ಲ ಈಸಿ ಇದೆ. ಚಿಕ್ಕ ಬರುತ್ತೆ, ಆರಾಮಾಗಿ ಕಂಪ್ಲೀಟ್ ಮಾಡಿ. ಅರ್ಜೆಂಟ್ ಏನಿಲ್ಲ. ಸೊ ಇದು ನಿಮ್ಮ ಎಕ್ಸರ್ಸೈಸ್. ಇದೇನಿಗೆ ಕಲಿತಾ ಇದ್ದೀವಿ ಅಂದರೆ ಈ ಥರ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಟೇಬಲ್ಸ್ ಕ್ರಿಯೇಟ್ ಮಾಡೋದು ಈಸಿ ಆಗಲಿ ಅಂತ. ಓಕೆನಾ? ಸೊ ಈ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಎಲ್ಲರಿಗೂ ಲಾಗಿನ್ ಇದೆ, ಆರಾಮಾಗಿ ಟ್ರೈ ಮಾಡಿ. ಏನಾದ್ರು ಡೌಟ್ ಬಂದರೆ ಕ್ಲಾರಿಫೈ ಮಾಡ್ತೀವಿ. ಫಸ್ಟು ಇವತ್ತು ಡೇಟಾ ಮುಗಿಯುತ್ತೆ. ಡೇಟಾ ಇನ್ನೂ ತುಂಬ ಇದೆ ಕಲಿಯೋದು. ಡೇಟಾ ಇವತ್ತು ಒಂದೇ ದಿನಕ್ಕೆ ಮುಗಿಯಲ್ಲ. ಲಾಟ್ ಆಫ್ ಪೀಪಲ್ ಆರ್ ಮಿಸ್ಸಿಂಗ್. ಅದಕ್ಕೆ ನಾನು ಅಸೈನ್ಮೆಂಟ್ ಕೊಟ್ಬಿಡ್ತಾ ಇದ್ದೀನಿ. ಅಸೈನ್ಮೆಂಟ್ ಇನ್ನು ಮಿಕ್ಸರ್ ಕೊಟ್ಟ ಆಗೋಗಿದೆ. ಯಾರ್ಯಾರು ಮಾಡಿಲ್ವೋ ಅವ್ರು ಕಂಪ್ಲೀಟ್ ಮಾಡಿ. ಯಾರ್ಯಾರು ಮಾಡಿದ್ದೀರೋ ಪೀಪಲ್ ಕೀಪ್ ಕಂಟಿನ್ಯೂ ವಾಚಿಂಗ್ ದಿ ವಿಡಿಯೋಸ್. ಸೊ ನಿಮಗೆ with this I will be stopping this recording first date. Okay na?